ಆರೋಗ್ಯವೇ ಮಾನವನ ನಿಜವಾದ ಸಂಪತ್ತು, ಸಂತೋಷವೇ ಬದುಕಿನ ನಿಜವಾದ ನೆಮ್ಮದಿ. ಆ ನಿಟ್ಟಿನಲ್ಲಿ ಶ್ರೀಮಠದ ವತಿಯಿಂದ ಕೊರೋನಾ ಮಹಾಮಾರಿಯ ವಿರುದ್ಧ ಸುಮಾರು 4,000 ಲಸಿಕೆಯ ಪ್ರಾಯೋಜಕತ್ವವನ್ನು ನೀಡಿದ ಬೆಂಗಳೂರಿನ ದಾನಿಗಳು ಈ ಸೇವೆಯನ್ನ ನೀಡಿ ಪರರ ಸಂತೋಷದ ಮೂಲಕ ಭಗವಂತನ ಆರಾಧನೆಯನ್ನು ನಡೆಸುತ್ತಿರುವುದು ಶ್ಲಾಘನೀಯ ಎಂದು ಶ್ರೀಮಠ್ ಜಗದ್ಗುರು ಆನೆಗುಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠಾಧೀಶ್ವರ ಪರಮಪೂಜ್ಯ ಅನಂತ ಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ಹೇಳಿದರು. ಸೋಮವಾರ ಪಡುಕುತ್ಯಾರು ಶ್ರೀಮಠ್ ಜಗದ್ಗುರು ಆನೆಗುಂದಿ ಮಹಾಸಂಸ್ಥಾನ ಶ್ರೀ ಸರಸ್ವತಿ ಸತ್ಸಂಗ ಮಂದಿರದಲ್ಲಿ 2 ದಿನಗಳ ಕಾಲ ನಡೆಯಲಿರುವ ಶ್ರೀಮಠ್ ಜಗದ್ಗುರು ಆನೆಗುಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠ ಪ್ರತಿಷ್ಠಾನ ಕಟ್ಪಾಡಿ ಪಡುಕುತ್ಯಾರು ನೇತೃತ್ವದಲ್ಲಿ ವೇದಮೂರ್ತಿ ಬ್ರಹ್ಮಶ್ರೀ ಕೆ ರಾಘವೇಂದ್ರ ಸ್ತಪ್ತತಿ ಬೆಂಗಳೂರು ಮತ್ತು ಕುಮಾರ ಆಚಾರ್ಯ ಬೆಂಗಳೂರು ಪ್ರಾಯೋಜಕತ್ವದಲ್ಲಿ ಕೋವಿಡ್-19 ಸಾಂಕ್ರಾಮಿಕ ರೋಗದಿಂದ ರಕ್ಷಿಸಿಕೊಳ್ಳಲು ನಡೆಸಿದ ಬೃಹತ್ ಉಚಿತ ಲಸಿಕಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ತಮ್ಮ ಆಶೀರ್ವಚನದಲ್ಲಿ ಮಾತನಾಡಿದರು. ಉಡುಪಿ ಜಿಲ್ಲೆಯಲ್ಲಿ ಇದುವರೆಗೆ 13,000 ಲಸಿಕೆ ನೀಡಲಾಗಿದೆ ಎಂಬುದು ಅಂಕಿಅಂಶ ತಿಳಿಸುತ್ತಿದ್ದು, ಇದೀಗ ಶ್ರೀಮಠದಲ್ಲಿ 4,000 ಲಸಿಕೆಯನ್ನು ನೀಡುವ ಮೂಲಕ ಉಡುಪಿ ಜಿಲ್ಲೆಯ ಲಸಿಕಾ ಅಭಿಯಾನದಲ್ಲಿ ಇದೊಂದು ಗುರುತರ ಹೆಜ್ಜೆಯಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಲಸಿಕೆಯ ಪ್ರಾಯೋಜಕರಾದ ಬೆಂಗಳೂರಿನ ಕುಮಾರ ಆಚಾರ್ಯ, ನರಸಿಂಹಮೂರ್ತಿ ಆಚಾರ್ಯ, ಕೋಶಾಧಿಕಾರಿ ಅರವಿಂದ ಆಚಾರ್ಯ ಬೆಳುವಾಯಿ, ಶ್ರೀ ನಾಗ ಧರ್ಮೇಂದ್ರ ಸರಸ್ವತಿ ಸಂಸ್ಕೃತ ವೇದ ಸಂಜೀವಿನಿ ಪಾಠಶಾಲೆಯ ಪ್ರಧಾನ ಸಂಚಾಲಕ ಬಿ ಸೂರ್ಯಕುಮಾರ್ ಆಚಾರ್ಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಮಗೆ ಆಗಿರೋ ಅನುಭವ ಏನು ಅಂತಂದರೆ, ಎಂಥ ಅಸಾಧ್ಯವಾಗಿರುವಂತಹ ಕೆಲಸವನ್ನೂ ಸಹ ಗುರುಗಳ ಅನುಗ್ರಹ ಬಂದಿದೆ, ನಾವು ಅದನ್ನು ಜಯಿಸ್ತೀವಿ ಅನ್ನೋದು ನಮಗೆ ಆಗಿದೆ. ಅದಕ್ಕೆ ಈ ಕಾರ್ಯಕ್ರಮನೇ ಸಾಕ್ಷಿ ಅನ್ನೋದನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವು ಸಂತೋಷಂ ಜನಯೇತ ಪ್ರಾಜ್ಞಃ ತದೇವ ಈಶ್ವರ ಪೂಜನಂ. ಭಗವದ್ ಆರಾಧನೆ ಅಂತ ಹೇಳಿದ್ರೆ ನಮ್ಮಿಂದಾಗಿ ಇನ್ನೊಬ್ಬರ ಬದುಕಿನಲ್ಲಿ ಸಂತೋಷ ಉಂಟಾದರೆ ಅದೇ ನಿಜವಾದ ಭಗವದ್ ಆರಾಧನೆ. ಆ ರೀತಿಯಾಗಿರ್ತಕ್ಕಂತಹ 19 ಲಸಿಕಾ ಅಭಿಯಾನವನ್ನು ಸಾರ್ವಜನಿಕರಿಗೆ ಉಚಿತ. ನಿಜವಾದ ಸಂಪತ್ತು ಯಾವುದು ಅಂತ ಹೇಳಿದ್ರೆ ಆರೋಗ್ಯವೇ ನಿಜವಾದ ಸಂಪತ್ತು. ಸಂತೋಷ ಯಾವುದು ಅಂತ ಹೇಳಿದ್ರೆ ಬದುಕಿನಲ್ಲಿ ನೆಮ್ಮದಿ ನಿಜವಾದ ಸಂತೋಷ. ಎಲ್ಲರೂ ಕೂಡ ಲಸಿಕೆಯನ್ನು